ಗೊತ್ತಾಗ್ತಿರಲ್ಲ. ಮೊದಲನೇ ರೀಸನ್ ಕರೆಕ್ಟ್ ಆಗಿ ಗೆಸ್ ಮಾಡಿದೆ. ಎರಡನೇ ರೀಸನ್ಗೆ ಸ್ವಲ್ಪ ಕಲಿಬೇಕು ಅಷ್ಟೇ. ಓಕೆ, ಲೆಟ್ ಮಿ ಹೆಲ್ಪ್ ಯು. ಈ ಹಾಡು ಬರ್ತಿರೋರು ನಮ್ಮ ದರಾ ಬೇಂದ್ರೆ ಅವರು. ಆ್ಯಂಡ್ ದರಾ ಬೇಂದ್ರೆ ಅವರು ನಮ್ಮ ಧಾರವಾಡವರು. ಏನಾದರೂ ಫ್ಲಾಶ್ ಆಯ್ತಾ? ಧಾರವಾಡ ಅಂದ್ರೆ ಉತ್ತರ ಕನ್ನಡ. ಯಾ, ಓ ರೈಟ್, ಐ ಗೆಟ್ ಇಟ್ ನೌ. ಸೊ ದ ಥೀಮ್ ಆಫ್ ದ ಡೇ ತಾನೆ. ಎಕ್ಸಾಕ್ಟ್ಲಿ. ಕೂಲ್. ಅದಕ್ಕೋಸ್ಕರ ನಿನ್ನ ಬಟ್ಟೆ ಹಾಗೆ ನಿನ್ನ ಲ್ಯಾಂಗ್ವೇಜ್ನೆಲ್ಲ ಹೇಗೆ ಅಪ್ಗ್ರೇಡ್ ಮಾಡ್ಕೊಂಡು ಬಂದಿರೋದು. ಮತ್ತೆ ಇವತ್ತು ಬೆಸ್ಟ್ ಉತ್ತರ ಕರ್ನಾಟಕ ಕಾಸ್ಟ್ಯೂಮ್ ಹಾಕೊಂಡು ಬಂದೋರಿಗೆ ಪ್ರೈಸ್ ಇದೆ. ಆ್ಯಂಡ್ ಆ ಪ್ರೈಸು ನನಗೆ ನನ್ನ ಗಂಡನಿಗೆ ಬರಲಿ ಅಂತ ನಾ ಹೋಗಿ ಸೌದತ್ತಿ ಎಲ್ಲ ಮುಂದೆ ಹರಕೆ ಹೊತ್ಕೊಂಡು ಬಂದಿದ್ದೀನಿ. ಏನಕ್ಕೆ? ಹರಕೆ ತುಂಬ ಸಿಂಪಲ್ ಆಗಿದೆ. ಏನಿಲ್ಲ, ಫಸ್ಟ್ ಪ್ರೈಸ್ ನಮಗೆ ಬಂದರೆ ನನ್ನ ಗಂಡನ ಕರ್ಕೊಂಡು ಹೋಗಿ ತಲೆನ ಸೌದತ್ತಿ ಎಲ್ಲ ಒಂದು ಕೂದಲು ಕೊಟ್ಬರೋಣ ಅಂತ. ಹುಷಾರಿ ನೋಡಿ, ಎಲ್ಲರೂ ಹುಷಾರಿ. ಯಾರ್ಯಾರ ವ್ಯಕ್ತಿ ಏನೇನು ಹರಕೆ ಹೊತ್ಕೊಂಡಿದಾರೋ ಹೇಳ್ತಾರೆ. ಫಸ್ಟ್ ಪ್ರೈಸ್ ನಿಮಗೆ ಬರ್ತಾ ಇರಲಿ ಅಂತ ಹೇಳ್ಕೊಂಡ್ರಿ, ಬಂತು ಅಂದ್ರೆ ಆ ಸೌದತ್ತಿ ಎಲ್ಲ ನಿಮ್ಮನ್ನು ಕಾಪಾಡಕ್ಕಾಗಲ್ಲ. ಚೆನ್ನಾಗಿ ಹೇಳ್ತೇವೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಮೋಸ್ಟ್ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ನ್ಯೂ ಇಯರ್ನ ಫಸ್ಟ್ ಜಾನ್ವರಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬದಂದ್ರೆ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ಯುಗಾದಿ ಹಬ್ಬ ಯೂಶಲಿ ಮಾರ್ಚ್ ತಿಂಗಳು ಅಂದ್ರೆ ಚೈತ್ರ ಮಾಸದಲ್ಲಿ ಬರುತ್ತೆ. ಚೈತ್ರ ಮಾಸದಲ್ಲಿ ಎಲ್ಲ ಗಿಡಗಳು ಹಸಿರಿನಿಂದ ತುಂಬಿ ತುಳುಕ್ತಾ ಇರುತ್ತೆ. ಅದನ್ನು ನೋಡೋಕೆ ಒಂದು ಸಾಕು ಅಲ್ವಾ? ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಬ್ರಹ್ಮ ಈ ಭೂಮಿಯ ಸೃಷ್ಟಿಸಿದ ಮೊದಲನೇ ದಿನ ಯುಗಾದಿ ಹಬ್ಬ ಅಂತೆ. ಮತ್ತೆ ವಿಷ್ಣು ತನ್ನ ಮೊದಲನೇ ಅವತಾರ ತಾಳಿದು ಕೂಡ ಈ ಯುಗಾದಿ ಹಬ್ಬದಂತೆ. ಅದರ ಪ್ರಯುಕ್ತವಾಗಿ ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೇವೆ. ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್. ಓಕೆ ಸರ್, ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್. ನೀವು ಹೇಳ್ದಂಗೆ ಉಗಾದಿ ಅಂದ್ರೇನೆ ಒಂಥರ ವಸಂತಕಾಲದ ಹಬ್ಬನ. ಇವಾಗ ಟೆಕ್ನಿಕಲ್ ಇಶ್ಯೂ. ಥ್ಯಾಂಕ್ ಯು. ಸೊ ಸಾರಿ ಅಬೌಟ್ ದ ಟೆಕ್ನಿಕಲ್ ಇಶ್ಯೂ. ಸೊ ಇದು ನಾನು ಪ್ರಿಪೇರ್ ಆಗಿರಲಿಲ್ಲ. ಉಗಾದಿ ಅಂದ್ರೇನೆ ವಸಂತ ಕಾಲದ ಆಗಮನ. ಸೊ ಹೊಸ ವರ್ಷ, ಹೊಸ ಆರಂಭಕ್ಕೊಂದು ಹೊಸ ಮುನ್ನುಡಿ. ಸೊ ಈ ಹೊಸ ವರ್ಷ, ಹೊಸ ಯುಗಾದಿ, ಹೊಸ ವರ್ಷ ಅಂದ ತಕ್ಷಣ ಒಂದು ಒಳ್ಳೆ ಶ್ಲೋಕ ನಾಡ್ತಾ ಹೋಗ್ತಾರೆ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂಗಳ ಪಕ್ಷ. ಅಂದ್ರೆ ಈ ಶ್ಲೋಕ ನಮ್ಗೆ ಏನ್ ನೆನಪಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕಷ್ಟ ಸುಖ ಅನ್ನೋ ತರ ಬೇವು ಬೆಲ್ಲ ಹೇಗಿರುತ್ತೋ ಹಾಗೆ ಕಷ್ಟ ಸುಖ ಅನ್ನೋದೆಲ್ಲ ಬರ್ತಾನೆ ಇರುತ್ತೆ. ಆದ್ರೆ ನಮ್ಮ ವಜ್ರದಂತ ದೇಹದಿಂದ ಎಲ್ಲವನ್ನೂ ಸಮನಾಗಿ ಅನುಭವಿಸ್ತಾ ವರ್ಷಗಳೆಲ್ಲ ಮುಂದೆ ತೂಗಿಸ್ಕೊಂಡು ಹೋಗೋಣ ಅನ್ನೋದನ್ನ ಈ ಶ್ಲೋಕ ನಮ್ಗೆ ನೆನಪಿಸುತ್ತೆ. ತುಂಬಾನೇ ಚೆನ್ನಾಗಿ ಹೇಳಿದೆ. ನಾ ಆಕ್ಚುಲಿ ಪ್ರೋಗ್ರಾಮ್ ಲಿಸ್ಟ್ ನೋಡ್ತಾ ಇದ್ದೆ. ಒಂದು ಪ್ರೋಗ್ರಾಮ್ಗಿಂತ ಒಂದು ಪ್ರೋಗ್ರಾಮ್ ಚೆನ್ನಾಗಿದ್ದಾವೆ. ಓಕೆ, ನಮ್ಮ ಜೊತೆಗೆ ಆಡಿಯನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ನಾವಿಬ್ರು ಮಾತಾಡ್ತಿದ್ರೆ ಪೂರ್ತಿ ದಿನ ಮಾತಾಡ್ತಾನೆ ಇರ್ತೀವಿ. ಸೊ ಕ್ಯಾನ್ ವಿ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರೋಗ್ರಾಮ್? ಫಾರ್ ಶೂರ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟ್ರೈಡ್ ಕನ್ನಡ ಕೂಟ ಏರ್ಪಡಿಸಿರುವ ಯುಗಾದಿ ಹಬ್ಬ 2025ಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಸುಸ್ವಾಗತ. ಈ ಒಂದು ಸಮಾರಂಭವನ್ನು ಈ ಸಂಜೆ ನಡೆಸಿಕೊಡ್ಲಿಕ್ಕೆ ನಾನು ಸ್ಮಿತಾ ಅಮೋಲ್ ಶಿಂದೆ ಹಾಗೂ ನಾನು ಸುಶಾಂತ್ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀವಿ. ಹೊಸ ಚಿಗುರು, ಹೊಸ ಕಿರಣ, ಹೊಸ ಭರವಸೆ, ಹೊಸ ಹಂಬಲ. ವಸಂತ ಬಂತು ಹಸಿರು ಹೊತ್ತು ಬೆಳೆಯೋಣ ಬೆಳಗೋಣ ಅಂತ ಹಾರೈಸುತ್ತಾ ನಮ್ಮ ಪುಟಾಣಿ ಮಕ್ಕಳಿಂದ ದೀಪ ಹಚ್ಚಿಸುವ ಮೂಲಕ ಈ ಒಂದು ಸುಂದರ ಸಂಜೆಯನ್ನು ಪ್ರಾರಂಭಿಸೋಣ.